ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ತೆ. ನಮಸ್ತೆ. ನಮಸ್ತೆ ದೀಪಾ ಸಿಸ್ಟರ್, ನಮಸ್ತೆ ಆನಂದ್ ಬ್ರದರ್, ಅನಿತಾ ಸಿಸ್ಟರ್ ನಮಸ್ತೆ. ನಮಸ್ತೆ ಬ್ರದರ್. ನಮಸ್ತೆ ಸಿಸ್ಟರ್. ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ನಾಮ ಮತ್ತು ಯೇಸು ಕ್ರಿಸ್ತನ ನಾಮ ಮಹಿಮೆ ಉಂಟಾಗಲಿ. ಈ ಒಂದು ಕೂಟವನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರರಾದಂತಹ ಸಂತೋಷ್ ಬ್ರದರ್ನ ಕೇಳ್ಕೊಳ್ತೇನೆ. ಸಂತೋಷ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ರಾತ್ರಿ ವೇಳೆಗಾಗಿ ನಿಮ್ಮ ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸಲು ಬಂದದ್ದ ಸಹೋದರರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ತರ ಕರ್ತನೆ, ಎಲ್ಲ ಸಹೋದರ ಮತ್ತು ಸಹೋದರಿಯರಿಗೋಸ್ಕರ ಸಹ ಪ್ರಾರ್ಥಿಸ್ತಾ ಇದ್ದೀನಿ. ಕರ್ತನೆ ಅಪ್ಪ, ಕೂಡಿ ಬಂದ ಎಲ್ಲ ಈ ಕೂಟವನ್ನು ಸಹ ಆಶೀರ್ವದಿಸಿ, ವಾಕ್ಯಗಳನ್ನು ಸಹ ಆಶೀರ್ವದಿಸಿ, ನಮ್ಮ ಆತ್ಮಿಕವಾದ ಕಣ್ಣುಗಳನ್ನು ಮತ್ತೆ ಕಿವಿಗಳನ್ನು ತೆರೆದು ಕರ್ತನೆ ಸತ್ಯವನ್ನು ಆಳವಾಗಿ ತಿಳ್ಕೊಳ್ಳುವಂತೆ ಕೃಪೆ ಮಾಡಿ ಕರ್ತನೆ ಸಹಾಯ ಮಾಡಿ ಅಂತ ಕೇಳ್ಕೊತ, ನಮ್ಮನ್ನು ಸಹ ಆಶೀರ್ವದಿಸಿ, ಬ್ರದರ್ನ ಸಹ ಆಶೀರ್ವದಿಸಿ, ಈ ಕೂಟವನ್ನು ಸಹ ಆಶೀರ್ವದಿಸಿ, ಈ ಪಾಠವನ್ನು ಸಹ ಆಶೀರ್ವದಿಸಿ ಅಂತ ಕೇಳ್ಕೊತ, ಎಲ್ಲ ಸ್ತುತಿಗಾನ ಮಾನ ಮಹಿಮೆ ನಿಮ್ಗೆ ಸಲ್ಲಿಸುತ್ತಾ ರಕ್ಷಕನ ಒಡೆಯನಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ತಂದೆ. ಆಮೇಲೆ ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ಸ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲೂ ಮತ್ತೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 113 ಒಂದು ರೀಪ್ರಿಂಟ್ ನಲ್ಲಿರುವಂತ ಒಂದು ವಿಶೇಷವಾದಂತ ಒಂದು ಪಾಠ ನಾವು ನೋಡುವಂತವರಾಗಿದ್ದೀವಿ. ಸೊ ಕಳೆದ ವಾರದ ಒಂದು ಪಾಠದ ಬಗ್ಗೆ ನಾವು ನೋಡೋದೇ ಆದ್ರೆ, ಲಾಸ್ಟ್ ವೀಕ್ ನಾವು ತಗೊಂಡಂತ ಒಂದು ಪಾಠ ಮಾತುಗಳು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದ ಅಪರಾಧಿ ಎಂದು ತೀರ್ಪು ಹೊಂದುವಿ ಅನ್ನೋ ಒಂದು ಪಾಠನ ನಾವು ನೋಡಿದ್ವಿ ಪ್ರಿಯರೇ. ಈ ಒಂದು ಪಾಠ ರೀಪ್ರಿಂಟ್ ನಲ್ಲಿ 1937ನಲ್ಲಿ ಬರೆದಿರುವಂತ ಒಂದು ಪಾಠ. ನಾವು ಮಾತನ್ನ ಯಾವ ರೀತಿ ಆಡ್ಬೇಕು, ಮತ್ತೆ ಆ ಒಂದು ಮಾತು ಸತ್ಯಕ್ಕೆ ಅನುಗುಣವಾಗಿರಬೇಕು, ಮತ್ತೆ ನಮ್ಮ ಒಂದು ಮಾತಿನಲ್ಲಿ ಯಾರಿಗೂ ಕೂಡ ಒಂದು ನೋವಾಗಲಿ, ಒಂದು ಜ್ಞಾನ, ವಿವೇಕ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ತಪ್ಪಾಗಿ ನಾವು ಮಾತನಾಡಬಾರ್ದು ಅನ್ನೋ ಒಂದು ಅಂಶವನ್ನು ನಾವು ಕಳೆದ ವಾರ ನಾವು ನೋಡಿದ್ವಿ ಪ್ರಿಯರೇ. ಈ ದಿನ ನಾವು ಅದೇ ಒಂದು ಮುಂದುವರೆದಂತ ಒಂದು ಭಾಗ. ಸೊ ರೀಪ್ರಿಂಟ್ ನಲ್ಲಿ ಬರೆದಿರುವಂತ ಒಂದು ಪಾಠ ಇದು. ರೀಪ್ರಿಂಟ್ 943ರಲ್ಲಿರುವಂತ ಒಂದು ಪಾಠ. ನನಗೆ ತಾಯಿಯು ತಮ್ಮಂದಿರು ಯಾರು ಅನ್ನೋ ಒಂದು ಪಾಠನ ನಾವು ನೋಡ್ತಾ ಇದ್ವಿ. ಸೊ ಈ ಒಂದು ಪಾಠ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ತುಂಬಾ ಒಂದು ವಿಶೇಷವಾದಂತ ಒಂದು ಪಾಠ ಆಗಿರುತ್ತೆ. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಯೇಸು ಕ್ರಿಸ್ತರು ನಡ್ಕೊಂಡು ಬಂದಂತ ಒಂದು ಘಟನೆ ಆಗಿರುತ್ತೆ. ಏನಂದ್ರೆ ಯೇಸು ಕ್ರಿಸ್ತರು ಏನ್ ಮಾಡಿರ್ತಾರೆ ಅಂತಂದ್ರೆ, ಒಂದು ಗಲಿಲಾಯ ಅನ್ನೋ ಒಂದು ಜಾಗದಲ್ಲಿ ಅವರು ಶಿಷ್ಯಂದಿರ ಸಂಗಡ ಒಂದು ಸಂಭಾಷಣೆನ ಮಾತನಾಡ್ಬೇಕಾದ್ರೆ, ಅಲ್ಲಿ ಈ ಒಂದು ವಾಕ್ಯನ ಕೇಳಿ ಅದರ ಪ್ರಕಾರ ಕೈಗೊಂಡು ನಡೆಯುವಂತ ಮಕ್ಕಳೇನೆ ನನಗೆ ತಾಯಿ ಮತ್ತೆ ತಮ್ಮಂದಿರು ಅನ್ನೋ ಒಂದು ಭಾವೈಕ್ಯತೆನ ಇಲ್ಲಿ ತಿಳಿಸ್ತಾರೆ. ಇದ್ರ ಬಗ್ಗೆನೇ ಇದನ್ನ ಒಂದು ಪಾಠ ಆಗಿರುತ್ತೆ. ಅದನ್ನ ನಾವು ನೋಡ್ಬಿಡೋಣ. ಸೊ ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ, ಯಾರು ರೀಡ್ ಮಾಡ್ತೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಅಮೃತ ಸಿಸ್ಟರ್ ಇದ್ದೀರಾ ಲೈನ್ ಅಲ್ಲಿ? ಹಾ, ಇದೀನಿ ಬ್ರದರ್. ಓಕೆ, ಸೊ ರೀಡ್ ಮಾಡಿ ಸಿಸ್ಟರ್. 113 ಪೇಜ್ ನಂಬರು. ಓಕೆ ಬ್ರದರ್. ನನಗೆ ತಾಯಿಯು ತಮ್ಮಂದಿರು ಯಾರು? ರೀಪ್ರಿಂಟ್ಸ್ ಪುಟ 943. ದೇವರ ಆತ್ಮಿಕ ಮಕ್ಕಳಾಗಿ ಹೊಸ ಸಂಬಂಧಕ್ಕೆ ಸೇರಿದವರಾದ ನಾವು ಈ ಬದಲಾದ ಸಂಬಂಧದ ಬಗ್ಗೆ ನಾವು ಆಗಾಗ್ಗೆ ಜಾಗರೂಕರಾಗಿ ಪರಿಗಣಿಸುವುದು ಒಳ್ಳೆಯದು. ಅತಿ ನಿಕಟವಾದ ನಮ್ಮ ಸಂಬಂಧವು ಇನ್ನೂ ಭೂಸಂಬಂಧದ ಮೂಲವಾಗಿರುವುದಿಲ್ಲ. ನಮ್ಮ ಹಿತಾಸಕ್ತಿ, ನಿರೀಕ್ಷೆ ಮತ್ತು ಗುರಿ ಉದ್ದೇಶಗಳು ಈಗ ಪರಲೋಕದ ಕುಟುಂಬಕ್ಕೆ ಸಂಬಂಧಿಸಿದುದಾಗಿರುವುದು ಮತ್ತು ನಾವು ಇದನ್ನು ಹೆಚ್ಚು ಪೂರ್ಣವಾಗಿ ಅರಿತುಕೊಳ್ಳುತ್ತಾ ಹೋದಂತೆಲ್ಲ ನಮ್ಮ ಪ್ರೀತಿ ವಿಶ್ವಾಸಗಳು ದೇವರ ಕುಟುಂಬದತ್ತ ಸಾಗುತ್ತಾ ಬರುವುದು ಮತ್ತು ಒಬ್ಬರ ಸಂಗಡ ಮತ್ತೊಬ್ಬರಿಗಿರುವ ಅನ್ಯೋನ್ಯತೆಯು ಹೇಗಿರಬೇಕೆಂದರೆ ಅದು ಒಬ್ಬರ ಸಂಗಡ
ಲೊಬ್ಬರಿಗಿರುವ ಪರಸ್ಪರ ಪ್ರೀತಿಯನ್ನು ಗಾಢವಾಗಿಸಿ ವಿಶಾಲವಾಗಿಸುತ್ತಾ ಬರುವಂತದ್ದಾಗಿರಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರಿಯರೇ, ನಾವು ದೇವರ ಒಂದು ಮಕ್ಕಳು ಮತ್ತೆ ಹೊಸ ಸಂಬಂಧಕ್ಕೆ ಸೇರಿರುವಂತವ್ರು ನಾವು. ಈ ಒಂದು ಅಂಶನ ಸಹೋದರಾದಂತ ರಜಲ್ ಬ್ರದರ್ ಅವರು ಒಂದು ಆತ್ಮಿಕವಾದಂತ ರೀತಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ನೋಡಿ, ನಾವು ದೇವರ ಮಕ್ಕಳು ಅಂತ ಅನ್ನಿಸ್ಕೊಂತೀವಿ. ಅದೇ ರೀತಿ ನಮಗೆ ಒಂದು ಹೊಸದಾದಂತ ಒಂದು ಸಂಬಂಧ ಅಂತ ನಾವು ನೋಡ್ಬೇಕಾದ್ರೆ ದೇವರ ಮಕ್ಕಳಾಗೋದಕ್ಕೋಸ್ಕರ ಒಂದು ದೇವರ ಒಂದು ವಾಕ್ಯನ ಕೈಗೊಂಡು ನಡೆದು ವಾಕ್ಯದ ಪ್ರಕಾರ ಅದರಲ್ಲಿರುವಂತ ಒಂದು ಅಂಶಗಳನ್ನ ತಿಳ್ಕೊಂಡಿರುವಂತ ನಮ್ಮ ನೆರೆಹೊರೆಯುವಂತ ಸಹೋದರ ಸಹೋದರಿಯರು ಪ್ರಿಯರೇ, ಅವರ ಮೇಲೆ ನಾವು ಯಾವ ರೀತಿ ಒಂದು ಸಂಬಂಧ ಇಟ್ಟಿರ್ಬೇಕು ಅಂದ್ರೆ ನಿಖರಕರವಾದಂತ ಒಂದು ಸಂಬಂಧ. ಅಂದ್ರೆ ಸ್ವಂತ ಅಕ್ಕ, ಸ್ವಂತ ತಂಗಿ, ಅದೇ ತರ ಅಂದ್ರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸ್ವಂತದವರು ನಾವು ಯಾವ ರೀತಿ ಪರಿಗಣಿಸ್ತೀವೋ ಆ ರೀತಿ ನಮ್ಮ ಒಂದು ಸಭೆಯಲ್ಲಿರುವಂತವರಲ್ಲೇ ಆಗ್ಲಿ, ಈ ಒಂದು ಸತ್ಯ ಭಾವನೆಯಲ್ಲಿರುವಂತವ್ರನ್ನೇ ಆಗ್ಲಿ, ನಾವು ಆ ರೀತಿ ನಾವು ಉಲ್ಲೇಖ ಮಾಡ್ಬೇಕಂತೆ. ಈ ಒಂದು ಪರಲೋಕದ ಒಂದು ಕುಟುಂಬ ಸಂಬಂಧ ಅಂದ್ರೆ ಈ ಸಹೋದರ ಮತ್ತು ಸಹೋದರರೇ, ಆ ಒಂದು ಚಿಕ್ಕ ಹಿಂಡಿನಲ್ಲಿ ಹೋಗುವಂತ ಮಕ್ಕಳು ಒಂದು ಪರಲೋಕದ ಒಂದು ಕುಟುಂಬದವರಾಗಿ ಬಿಂಬಿಸ್ಬೇಕು ಅಂದ್ರೆ ಈ ಒಂದು ಭೂಲೋಕದಲ್ಲಿ ಇದ್ದಾಗ್ಲೇನೆ ನಾವು ಈ ಒಂದು ಕುಟುಂಬಕ್ಕೆ ನಾವಷ್ಟು ಪ್ರಾಮುಖ್ಯತೆನ ಕೊಡ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇದು ವಿಶೇಷವಾದಂತ ಒಂದು ಕುಟುಂಬವಾಗಿರೋದ್ರಿಂದ ಇದರಲ್ಲಿರುವಂತ ಒಂದು ಕುಂದು ಕೊರತೆಗಳು ಏನೇ ಇದ್ರೂ ಕೂಡ ಅದನ್ನ ಪ್ರೀತಿಯಿಂದಲೇ ನಾವು ಪರಿಹರಿಸಿ ಅದರಲ್ಲಿರುವಂತ ಒಂದು ಅಂಶದಿಂದ ನಾವು ಪಾಠನ ಕಲ್ತು ಒಬ್ಬರ ಸಂಗಡ ನಾವು ಪರಸ್ಪರ ಪ್ರೀತಿ ಮಾಡುವಂತವ್ರಾಗಿರ್ಬೇಕಂತೆ. ಈ ರೀತಿ ಇರುವಂತ ಮಕ್ಕಳೇನ ಏನಾಗಿರ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತರಿಗೆ ತಮ್ಮಂದಿರು, ಬ್ರದರಿನ್ಸ್ ಅಂತ ಕರೀತಾರೆ. ಇಲ್ಲಿ ಕನ್ನಡದಲ್ಲಿ ನೋಡ್ಬೇಕಾದ್ರೆ ತಮ್ಮಂದಿರು ಅಂತಂದ್ರೆ ಏನು, ಸಿಸ್ಟರ್ಸ್ ಅಂತ ಅನ್ನಲ್ವಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ. ಬ್ರದರಿನ್ಸ್ ಅಂತಂದ್ರೆ ಎಲ್ರೂ ಒಂದೇ ತರ, ಇಲ್ಲಿ ಲಿಂಗ ಭೇದ ಅನ್ನೋದಿರೋದಿಲ್ಲ. ನಾವೆಲ್ರೂ ಒಂದೇ ಅನ್ನೋ ಒಂದು ಭಾವೈಕ್ಯತೆಯಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ನಮ್ಮ ಕರ್ತನು ಮೇಲೆ ವ್ಯಕ್ತಪಡಿಸಿರುವ ವಿಷಯವು ಆತನು ಪರಲೋಕದ ಸಂಬಂಧವನ್ನು ಹೇಗೆ ಪರಿಗಣಿಸಿದ್ದಾನೆಂದು ತೋರಿಸುತ್ತದೆ. ಒಬ್ಬನು ಆತನಿಗೆ, ಇಗೋ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದು ಹೇಳಿದಾಗ ಆತನು ಉತ್ತರಿಸಿದನು, ನನಗೆ ತಾಯಿ ಯಾರು, ನನಗೆ ತಮ್ಮಂದಿರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಅಣ್ಣ ತಮ್ಮಂದಿರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಮತ್ತಾಯ 12ನೇ ಅಧ್ಯಾಯ 47-50 ವಾಕ್ಯ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಯಾವ ರೀತಿ? ಆ ಒಂದು ಘಟನೆನ ನಾವು ಸತ್ಯವೇದದಲ್ಲಿ ಓದ್ಬಿಟ್ಟು ಅದರಲ್ಲಿರುವಂತ ಒಂದು ಅಂಶನ ನಾವು ತಿಳ್ಕೊಳ್ಳೋಣ. ಮತ್ತಾಯ 12ನೇ ಅಧ್ಯಾಯ 47ನೇ ವಚನದಿಂದ 50ನೇ ವಚನದವರೆಗೂ ಓದಿ ಬೈಬಲ್ ನಲ್ಲಿ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯಾರ ಬಳಿ ಇದೆ ಬೈಬಲ್ ನ ತೆಗೆದು ಮತ್ತಾಯ 12ನೇ ಅಧ್ಯಾಯ 47-50. ಇಗೋ ನಿನ್ನ ಓದಿ ಬ್ರದರ್. ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಅದಕ್ಕಾತನು, ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತರು ಒಂದು ಪ್ರಸಂಗನ ಮಾಡ್ತಾ ಇದ್ದಾರೆ. ಅಲ್ಲಿ ನೆರೆಹೊರೆದಿರೋರು ಯಾರು ಇರ್ತಾರೆ ಅಂದ್ರೆ ಶಿಷ್ಯಂದಿರೆಲ್ಲ ಇರ್ತಾರೆ. ಆಗ ಅಲ್ಲಿ ಸ್ವಲ್ಪ ಒಂದು ಹೊರಗಡೆ ಯಾರಿದ್ರು, ಅವರ ತಾಯಿ ಮತ್ತೆ ಅವರ ತಮ್ಮಂದಿರು. ಏನಕ್ಕಂತಂದ್ರೆ ಯೇಸು ಕ್ರಿಸ್ತರು ಮೊದಲನೇ ಒಂದು ಮಗನಾಗಿದ್ರು. ಅದಾದ ಮೇಲಿಂದ
ಜೋಸೆಫ್ ಮತ್ತೆ ಮರಿಯಳಿಗೆ ಇನ್ನೂ ಸ್ವಲ್ಪ ಮಕ್ಕಳುಗಳು ಹುಟ್ಟಿದ್ರು. ಸೊ ಅವರಲ್ಲಿ ಎಲ್ರು ಏನ್ ಮಾಡಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತನ ಸಂಸದಕ್ಕೋಸ್ಕರ ಮಾತನಾಡೋದಕ್ಕೋಸ್ಕರ ಅವರ ಒಂದು ಪ್ರೀತಿ ಮತ್ತೆ ಅವರ ಒಂದು ಕೋರಿಕೆಗಳನ್ನೆಲ್ಲನೂ ಕೂಡ ಕ್ರಿಸ್ತನ ಸಂಗಡ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ ಪ್ರಿಯ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಕೆಲವರು ಏನ್ ಮಾಡಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತರಿಗೆ ತಿಳಿಸ್ತಾ ಇದ್ದಾರೆ. ಅವರು ಏನೋ ಒಂದು ಮೀಟಿಂಗ್ ಏನೋ ಮಾಡ್ತಾ ಇರ್ಬೋದು, ಏನೋ ಒಂದು ಪ್ರಸಂಗ ಮಾಡ್ತಾ ಇರ್ಬೋದು. ಆ ಟೈಮಲ್ಲಿ ನಿಮ್ ತಂದೆ ತಾಯಿ ನಿಮ್ಮ ತಮ್ಮಂದಿರು ಮತ್ತೆ ನಿಮ್ಮ ತಾಯಿ ಬಂದಿದ್ದಾರೆ ಅಂತ ಅನ್ಬಿಟ್ಟು ಒಂದು ಇಂಟಿಮೇಟ್ ಮಾಡಿದ್ದಾರೆ. ಆಗ ಯೇಸು ಕ್ರಿಸ್ತರು ಹೇಳಿದಂತ ಒಂದು ಮಾತು ಏನಂತಂದ್ರೆ ಪ್ರಿಯರೇ, ತುಂಬಾ ವಿಶೇಷವಾದಂತ ಒಂದು ಮಾತು. ಯಾರು ಪರಲೋಕದ ತಂದೆಯ ದೇವರ ಒಂದು ವಾಕ್ಯಾಂತ ಅನುಗುಣವಾಗಿ ನಡೆಯುವಂತವ್ರು ಮತ್ತೆ ಯೇಸು ಕ್ರಿಸ್ತರು ಹೇಳಿರುವಂತ ಎಲ್ಲಾ ವಿಚಾರಗಳನ್ನ ಕಲ್ತು ಅದ್ರ ಪ್ರಕಾರ ನಡೆಯುವಂತವ್ರು, ಅವರೆಲ್ರು ಕೂಡ ಏನಾಗಿದ್ದಾರೆ ಅಂತಂದ್ರೆ ಅವರೇ ತಾಯಿ ಮತ್ತೆ ತಮ್ಮಂದಿರು ಅನ್ಬಿಟ್ಟು ತಿಳಿಸ್ತಾ ಇದಾರೆ. ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಎಂತ ಒಂದು ಮುಖ್ಯವಾದಂತ ಅಂಶನ ಅವ್ರಿಗೆ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ತಂದೆ ದೇವರ ಒಂದು ವಾಕ್ಯನ ಕೈಗೊಂಡು ನಡೆಯುವಂತ ಮಕ್ಕಳಿದಾರಲ್ಲ, ಅವರು ನಿಜವಾಗ್ಲೂ ಯೇಸು ಕ್ರಿಸ್ತರ ತಮ್ಮಂದಿರು ಅನ್ಬಿಟ್ಟು ತಿಳಿಸ್ತಾ ಇದಾರೆ ಪ್ರಿಯರೇ. ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಯಾರು ಸತ್ಯನ ಕೈಗೊಂಡು ಅನುಗುಣವಾಗಿ ನಡೆಯುವಂತ ಮಕ್ಕಳಿಗೆ ಅಂತ ಒಂದು ವಿಶೇಷವಾದಂತ ಒಂದು ಸ್ಥಾನ. ಅಂದ್ರೆ ಚಿಕ್ಕ ಹಿಂಡು ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲ ಭಾವಿಸೋ ತರ ಯೇಸು ಕ್ರಿಸ್ತರು ನಮ್ಮನ್ನ ಅಂತ ಒಂದು ಸ್ಥಾನಕ್ಕೆ ತಗೊಳ್ಳೋದಕ್ಕೆ ಸೂಕ್ತನ ಅಂತಂದ್ರೆ ನಿಜ. ಅಂತ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಅವರ ತಮ್ಮಂದಿರಾಗುವಂತ ಒಂದು ಅವಕಾಶನ ನಮ್ಗೆ ನಿಮ್ಗೆಲ್ಲರಿಗೂ ಕೂಡ ಏರ್ಪಾಟ್ ಮಾಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದೇ ತಂದೆ ಚಿತ್ತದಂತೆ ನಡಿಬೇಕು ನಾವು. ತಂದೆ ಚಿತ್ತ ಅಂದ್ರೆ ಏನು ಪ್ರಿಯರೇ? ತಂದೆ ಚಿತ್ತ ಏನು ಅಂತಂದ್ರೆ ಡಿಟ್ಟು ಯೇಸು ಕ್ರಿಸ್ತರ ಹಾಗೆ ನಾವಿರ್ಬೇಕು. ಆ ರೀತಿ ನಾವಿದ್ರೇನೆ ನಾವು ಯೇಸು ಕ್ರಿಸ್ತ ತಮ್ಮಂದಿರಾಗೋದಕ್ಕೆ ಸಾಧ್ಯ. ಈಗ ತಂದೆಯ ಒಂದು ಗುಣಲಕ್ಷಣಗಳನ್ನೆಲ್ಲ ಅರಿದು ಅದರಲ್ಲಿರುವಂತ ಒಂದು ವಿಚಾರಗಳನ್ನೆಲ್ಲ ತಿಳಿದು ಅದರ ಪ್ರಕಾರ ನಡೆದಿರುವಂತ ಒಬ್ರು ವ್ಯಕ್ತಿ ಅಂದ್ರೆ ಯಾರು? ನಮ್ಮೆಲ್ಲರ ಅಣ್ಣ ಯೇಸು ಕ್ರಿಸ್ತರು. ಆಗಿರ್ಬೇಕಾದ್ರೆ ಅವರ ತಮ್ಮಂದಿರಾಗ್ಬೇಕು ಅಂತಂದ್ರೆ ನಾವು ಕೂಡ ಯೇಸು ಕ್ರಿಸ್ತರ ಹೆಜ್ಜೆ ಜಾಡಲ್ಲಿ ನಡೆದು ನಮ್ಗೆ ಮಾರ್ಗದರ್ಶಕನು ಮತ್ತೆ ನಮ್ಗೆ ಮಾರ್ಗ ಸೂಚಕರಾಗಿರುವಂತ ಯೇಸು ಕ್ರಿಸ್ತರಿಗೆ ನಾವು ಅಪ್ರಿಶಿಯೇಟ್ ತಗೊಳ್ಳೋ ರೀತಿಗೆ ನಾವ್ ಇದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಾವು ತಮ್ಮಂದಿರಾಗ್ತೀವಿ. ಮುಂದಿನ ಒಂದು ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಸರೋಜಾ ಸಿಸ್ಟರ್ ಓದ್ತೀರಾ? ನೆಕ್ಸ್ಟ್ ಪ್ಯಾರಾ ಓದಿ ಸಿಸ್ಟರ್. ಬ್ರದರ್ ಬುಕ್ ಇಲ್ಲ ನನ್ನ ಹತ್ರ. ಓಕೆ, ಬೇರೆ ಇನ್ಯಾರಿದ್ದಾರೆ? ದೀಪಾ ಸಿಸ್ಟರ್. ಓಕೆ ಸಿಸ್ಟರ್. ಹೊಸ ಸೃಷ್ಟಿಗಳಾದ ನಾವು ದೇವರ ಆತ್ಮಿಕ ಮಕ್ಕಳಾಗಿ ಶೀಘ್ರದಲ್ಲಿ ಆತನ ಪ್ರಿಯ ಕುಮಾರನ ಬಾಧ್ಯತೆಯಲ್ಲಿ ಸೇರುವೆವು. ನಿಶ್ಚಿತಾರ್ಥರಾದ ಕನ್ಯೆಯರಾಗಿ ಭೂಲೋಕ ಸಂಬಂಧಗಳನ್ನು ತೊರೆದು ನಮ್ಮ ಪರಲೋಕದ ಮದಲಿಂಗನ ಜೊತೆಗೆ ಮದುವೆಯ ಮುಖಾಂತರವಾಗಿ ಸೇರುವವರಾಗಿದ್ದೇವೆ. ಮತ್ತು ಈಗ ನಾವು ಸಂತೋಷದಿಂದ ಆ ಒಂದು ಮಹಾ ಸಮಾರಂಭಕ್ಕೆ ಸಾಧ್ಯವಾದ ಎಲ್ಲಾ ಬಗೆಯ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ಇನ್ನು ಓದ್ಲಾ ಬ್ರದರ್? ಸಾಕು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಲೇಖಕರಾಗಿರೋಂತ ಸಹೋದರಾದಂತ ರಸಲ್ ಬ್ರದರ್ ಅವ್ರು ಯಾವ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ಈಗ ನಾವೆಲ್ಲಾದ್ರೂ ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಒಂದು ಫ್ಯಾಮಿಲಿ ಯಾವ ರೀತಿ ರೆಡಿ ಆಗೋದು, ಯಾವ ರೀತಿ ಅದಕ್ಕೆ ಸಿದ್ಧತೆನ ಮಾಡ್ಕೊಂಡು ಆ ಒಂದು ಮೀಟಿಂಗ್ ಒಂದು ಫಂಕ್ಷನ್ಗೆ ಅಟೆಂಡ್ ಹೆಂಗ್ ಮಾಡ್ತಾರೋ, ಅಂದ್ರೆ ಬಿಬ್ಲಿಕಲ್ ಫಂಕ್ಷನ್, ಲೌಕಿಕವಾದಂತದಲ್ಲ, ಸತ್ಯದೇ ಒಂದು ಮೀಟಿಂಗಿಗೆ ಹೋಗ್ಬೇಕಾದ್ರೆ ನಾವು ಯಾವ ರೀತಿ ಪ್ರಾಮುಖ್ಯತೆನ ಕೊಡ್ತೀವೋ ಆ ರೀತಿನೇ ಪ್ರಿಯ ಸಹೋದರ ಮತ್ತು ಸಹೋದರರ ಹೊಸ ಸೃಷ್ಟಿಯಾಗಿರುವಂತ ನಾವು ದೇವರ ಒಂದು ಆತ್ಮೀಕವಾದಂತ ಮಕ್ಕಳಾಗಿರುವಂತವ್ರು ನಮ್ಮಲ್ಲಿ ಶ್ರೇಷ್ಠವಾದಂತ ಒಂದು ವಿಚಾರ ಅಂತಂದ್ರೆ ಏನಂತಂದ್ರೆ ಪ್ರೀತಿ. ಆ ಒಂದು ಯೇಸು ಕ್ರಿಸ್ತರ ಒಂದು ನೀತಿನ ಧರಿಸ್ಕೋಬೇಕು. ಆ ಒಂದು ಯೇಸು ಕ್ರಿಸ್ತರ ಮದಲಿಂಗನ ಒಂದು ಜೊತೆಯಲ್ಲಿ ನಾವು ಮದುವೆ ಆಗ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಸೂಕ್ತವಾದಂತ ರೀತಿಯ ಒಂದು ಸಿದ್ಧತೆನ ನಮ್ಮಲ್ಲಿ ಇರ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಎಂತ ಸಿದ್ಧತೆ ಪ್ರಿಯ ಸಹೋದರ ಮತ್ತು ಸಹೋದರರೇ? ಈಗ ಮದುವೆ ಅಂತ ನಾವು ನೋಡ್ಬೇಕಾದ್ರೆ ಈಗ ಮದಲಿಂಗ ಇರ್ತಾರೆ, ಮದಲಿಗೆತ್ತಿ ಅಂತ ಇರ್ತಾರೆ. ಈಗ ಮದಲಿಂಗ
ಅಂತ ನಾವು ನೋಡ್ಬೇಕಾದ್ರೆ ಒಂದು ರಾಯಲ್ ಡ್ರೆಸ್ ಹಾಕ್ಬೇಕು. ಮೊದಲ್ಗಿತ್ತಿ ಅಂತಂದ್ರೆ ಒಂದು ರಾಯಲ್ ಡ್ರೆಸ್ ಹಾಕ್ಬೇಕು. ಆ ರೀತಿ ಇದ್ರೇನೆ ಅವರಿಬ್ರು ಗಂಡು ಹೆಣ್ಣು ಮದುವೆ ಆಗ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಭಾವೈಕ್ಯತೆ ಇರುತ್ತೆ. ಅದೇ ಯಾವ್ದಾದ್ರು ಮನೇಲಿರುವಂತ ಒಂದು ಉಡುಪನ್ನ ಧರಿಸ್ಕೊಂಡ್ ಬಂದ್ಬಿಟ್ಟು ಎಲ್ಲಾರ ಮುಂದೆ ಮದುವೆ ಆಗೋದಕ್ ಸಾಧ್ಯನಾ? ಇಲ್ಲ ರೀ. ಅದೇ ತರ ನಮ್ಮಲ್ಲಿ ಒಂದು ಆತ್ಮಿಕವಾದಂತ ರೀತಿಯ ಒಂದು ಸಂಭಾಷಣೆನೆ ಅಂದ್ರೆ ಏನು, ನಾವೇನು ವೆಲ್ ಅಂಡ್ ಟಿಪ್ ಅಂಡ್ ಟಾಪ್ ಆಗಿ ರೆಡಿ ಆಗೋದಲ್ಲ ಪ್ರಿಯರೇ. ಕ್ಯಾರೆಕ್ಟರ್ಸ್ ಒಳಗಡೆ ಇರುವಂತ ಒಂದು ಗುಣಗಳು, ಕ್ರಿಸ್ತರು ಹೇಳಿರುವಂತ ಒಂದು ಲಕ್ಷಣಗಳು, ಯೇಸು ಕ್ರಿಸ್ತರು ಮಾರ್ಗ ಸೂಚಿಸಿರುವಂತ ಒಂದು ಸತ್ಯದ ಅನುಗುಣಗಳನ್ನ ನಾವು ಮಾಡುವಂತವರಾಗಿರ್ಬೇಕು, ತಿಳ್ಕೊಳ್ಳುವಂತವರಾಗಿರ್ಬೇಕು ಪ್ರಿಯರೇ. ಈ ಒಂದು ಗುಣನ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಆ ಒಂದು ಮೊದಲಿಗಿತ್ತಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಮುಂದಿನ ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ರವಿ ಬ್ರದರ್ ರೀಡ್ ಮಾಡ್ತೀರಾ? ರವಿ ಬ್ರದರ್. ರವಿ ಬ್ರದರ್. ಮಂಜುಳಾ ಸಿಸ್ಟರ್. ಬ್ರದರ್ ನಮ್ಮ ಹತ್ರ ಬುಕ್ ಇಲ್ಲ ಬ್ರದರ್. ಓಕೆ ಸಿಸ್ಟರ್. ನೆಕ್ಸ್ಟ್ ಪ್ಯಾರಾ. ಆ ಹೊಸ ವ್ಯವಸ್ಥೆಯು ಪೂರ್ಣವಾಗಿ ಪ್ರಾರಂಭವಾದಾಗ ನಾವು ಗಂಡ ಮತ್ತು ಹೆಂಡತಿ, ತಂದೆ ತಾಯಿ ಮತ್ತು ಮಕ್ಕಳು, ಸಹೋದರ ಮತ್ತು ಸಹೋದರಿಯರು ಮುಂತಾದ ಭೂಲೋಕ ಮಟ್ಟದಲ್ಲಿನ ಸಂಬಂಧದಲ್ಲಿರುವುದಿಲ್ಲ. ಏಕೆಂದರೆ ನಾವು ಆಗ ದೇವರಿಗೆ ರಾಜವಂಶದ ಯಾಜಕರಾಗಿ ಭೂಲೋಕದ ಎಲ್ಲಾ ಕುಲಗಳನ್ನು ಆಶೀರ್ವದಿಸಲು ಸಿದ್ಧರಾಗಿರುವೆವು. ಭೂಲೋಕದ ಪ್ರತಿಯೊಬ್ಬ ಸದಸ್ಯನು ಆಗ ದೇವರಿಗೆ ಪ್ರಿಯನಾಗಿರುವಂತೆ ನಮಗೂ ಪ್ರಿಯನಾಗಿರುವನು. ಹಿಂದೆ ನಮಗೆ ಪ್ರಿಯರಾಗಿದ್ದವರ ಬಗ್ಗೆ ಇರುವ ನಮ್ಮ ಪ್ರೀತಿಯು ಈಗಿರುವುದಕ್ಕಿಂತಲೂ ಏನೂ ಕಡಿಮೆ ಇರುವುದಿಲ್ಲ. ಹಿಂದಿನ ಸಂಕುಚಿತ ಮಿತಿಯ ರಕ್ತ ಸಂಬಂಧದ ಬಂಧಕ್ಕೆ ಒಳಗಾಗದಿದ್ದರೂ ನಮ್ಮ ಪ್ರೀತಿಯು ಆಗ ಅತ್ಯಂತ ಗಾಢವಾಗಿರುವುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಹೊಸದಾಗಿ ಇರುವಂತ ಒಂದು ಮಕ್ಕಳಾಗಿರೋದ್ರಿಂದ ನಮ್ಗೆ ಪ್ರಾರಂಭದಲ್ಲಿ ಒಂದು ಅಡಚಣೆ ತೊಂದರೆಗಳಾಗತ್ತೆ. ಅಂದ್ರೆ ಯಾವ ರೀತಿ? ಈಗ ಹೊಸದಾಗಿ ಮದುವೆಯಾಗಿ ಯಾರಾದ್ರೂ ಗಂಡ ಹೆಂಡತಿರೇನೋ ಇತ್ತು ಅಂತಂದ್ರೆ ಅವರಲ್ಲಿ ಒಂದೇ ಸಮನೆ ಅನ್ಯೋನ್ಯತೆ ಇರುತ್ತಾ? ಸ್ವಲ್ಪ ಒಂದು ತೊಡಕು ಪಡಕು, ಅದಾದ್ಮೇಲೆ ಒಂದು ಅವರಲ್ಲಿರುವಂತ ಒಂದು ಬಲಹೀನತೆಗಳನ್ನೆಲ್ಲ ಅರ್ತ್ಕೊಂಡು ಹೋಗ್ತಾ ಹೋಗ್ತಾ ಸರಿ ಆಗ್ಬಿಡುತ್ತೆ. ಅದೇ ತರಾನೇ ಮೊದಲಗಿತ್ತಿ ಆ ಒಂದು ಚಿಕ್ಕ ಹಿಂಡು ಆ ಒಂದು ಸೆಲೆಕ್ಷನ್ಸ್ಗೆ ಹೋಗುವಂತ ಮಕ್ಕಳಲ್ಲೂ ಕೂಡ ಆ ಒಂದು ಸಹೋದರ ಸಹೋದರಿಯರಿರುವಂತ ಒಂದು ಐಕ್ಯತೆಯಲ್ಲಿ ಈ ಒಂದು ಭೂಲೋಕದ ಒಂದು ಸಂಬಂಧನ ಬಿಡಬೇಕು ಅಂತಂದ್ರೆ, ಅವರು ದೇವರ ಒಂದು ರಾಜ್ಯ ವಂಶಸ್ಥರಾಗ್ಬೇಕು ಅಂತಂದ್ರೆ ಅವರು ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಯತ್ನಗಳನ್ನ ಮಾಡಿ ಪ್ರತಿಫಲನ ಹೊಂದಿ ಆ ಪ್ರೀತಿಯ ಅನುಗುಣವಾಗಿ ಅವರು ನಡ್ಕೊಂಡು ಪ್ರೀತಿಯಿಂದ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನೆಲ್ಲ ಕಲ್ತು ಬರ್ಬೇಕಾಗಿರುತ್ತೆ ಪ್ರಿಯರೇ. ಅಂದ್ರೆ ಸ್ವಲ್ಪ ಕಷ್ಟಗಳಿರುತ್ತೆ, ಆದ್ರೆ ಸಹಿಸ್ಕೊಳ್ಳೇಬೇಕು. ಏನಕ್ಕಂದ್ರೆ ಯೇಸು ಕ್ರಿಸ್ತರು ಹೇಳ್ಬಿಟ್ಟಿದ್ದಾರೆ, ನಿಮ್ಗೆ ಈ ಒಂದು ಲೋಕದಲ್ಲಿ ಕಷ್ಟಗಳು ಇರುತ್ತೆ, ನಾನು ಅದನ್ನ ಜಯಿಸಿದೀನಿ, ನೀವು ಕೂಡ ಜಯಿಸೋದಕ್ಕೆ ಶಕ್ತರಾಗ್ತೀರಾ ಅನ್ಬಿಟ್ಟು ಹೇಳಿರ್ಬೇಕಾದ್ರೆ ನಾವು ಆ ಒಂದು ಪಾಲನೆ ಮತ್ತೆ ಪೋಲನೆಗಳನ್ನ ಮಾಡ್ಕೊಂಡೇನೆ ಬರ್ಬೇಕು ಪ್ರಿಯರೇ. ಏನಕ್ಕಂದ್ರೆ ಈಗ ತಂದೆ ಚಿತ್ತ ನೆರವೇರಿಸುವಂತ ಮಕ್ಕಳೇನೆ ಯಾರಿಗೆ ಯೇಸು ಕ್ರಿಸ್ತರಿಗೆ ತಮ್ಮಂದಿರು ಅಂತ ಅನ್ಬಿಟ್ಟು ಹೇಳಿರ್ಬೇಕಾದ್ರೆ ನಾವು ಈ ಒಂದು ಆ ಒಂದು ಸ್ಥಾನ ಆ ಒಂದು ಅಧಿಕಾರನ ಹೊಂದಬೇಕು ಅಂತಂದ್ರೆ ಈ ಒಂದು ತ್ಯಾಗ ಮತ್ತೆ ಈ ಒಂದು ಬಲಿದಾನ ಮತ್ತೆ ಈ ಒಂದು ಲೋಕದಲ್ಲಿರುವಂತ ಒಂದು ತಪ್ಪಾದಂತ ಒಂದು ಚಟುವಟಿಕೆಗಳಿಗೆ ನಾವು ಹೋಗದ ರೀತಿಯಲ್ಲಿ ಕ್ರಿಸ್ತನ ಒಂದು ಪ್ರೀತಿಯಲ್ಲಿ ನಾವು ಇರ್ದ್ರೇನೆ ನಾವು ಅತ್ಯಂತವಾದಂತ ರೀತಿಯ ಒಂದು ಮಹಿಮಾ ಉಳ್ಳ ಒಂದು ಪದವಿನ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಠ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಬಂದು ಇಲ್ಲಿಗೆ ಇವತ್ತು ಪಾಠ ಮುಗಿಯುತ್ತೆ. ನೆಕ್ಸ್ಟ್ ಪಾಠ ಯಾವ್ದ್ರ ಬಗ್ಗೆ ಒಂದಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ಸಾಮ್ಯದ ಒಂದು ಕುರಿತಾದಂತ ಒಂದು ಪಾಠ ಆಗಿರುತ್ತೆ. ಇದನ್ನ ನಾವು ರೀಡ್ ಮಾಡಿ ನೋಡೋಣ. ನೋಡಿ ಪ್ರಿಯ ಸೋದರ ಮತ್ತು ಸೋದರಿ, ಇದೊಂದು ದೊಡ್ಡದೊಂದು ಸಾಮ್ಯ ಒಂದು ಪಾಠ. ಇದು ಗಲಿಲಾಯದಲ್ಲಿ ನಡೆದಿರುವಂತ ಒಂದು ಘಟನೆ. ಇದು ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ತನ್ನ ಒಂದು 30ನೇ ಒಂದು ವಯಸ್ಸಿನಲ್ಲಿ ಇದ್ದಾಗ ನಡೆದಂತ ಒಂದು ಘಟನೆ. ಇದನ್ನ ಮತ್ತಾಯ, ಮಾರ್ಕ, ಲೂಕ
ಅವರ ಒಂದು ಆಲೋಚನೆ, ಅವ್ರಿಗೆ ಒಂದು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರ್ಸಿರುವಂತ ಒಂದು ಘಟನೆಗಳನ್ನ ಈ ದಿನ ನಾವು ಸ್ಟಡಿ ಮಾಡೋಣ. ನೋಡಿ, ಎಲ್ರು ಬೈಬಲ್ ತೆಗಿಬೇಕಾ ಕೇಳ್ಕೊಳ್ತೇನೆ. ಮತ್ತಾಯ 13ನೇ ಅಧ್ಯಾಯ 1ರಿಂದ 20ನೇ ವಚನದವರೆಗೂ ಓದಿ. ಓದ್ಲಾ ಬ್ರದರ್? ಓದಿ ಶಾಂತಮ್ಮ ಸಿಸ್ಟರ್. ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರ ದಡದಲ್ಲಿ ಕೂತುಕೊಂಡನು. ಬಹಳ ಜನರು ಆತನ ಬಳಿಗೆ ಕೂಡಿ ಬಂದದ್ದರಿಂದ ಆತನು ದೋಣಿ ಎತ್ತಿ ಕೂತುಕೊಂಡನು. ಆ ಜನರೆಲ್ಲರೂ ದಡದಲ್ಲೇ ನಿಂತರು. ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಹೇಗೆಂದರೆ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತು ಆದರೆ ಬಿಸಿಲೇರಿದಾಗ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಒಳ್ಳೆ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಅಂದನು. ತರುವಾಯ ಆತನ ಶಿಷ್ಯರು ಯಾಕೆ ಸಾಮ್ಯರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ಅದಕ್ಕೆ ಆತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ನಾನು ಅವರ ಸಂಗಡ ಸಾಮ್ಯರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ ಮತ್ತು ತಿಳುಕೊಳ್ಳುವುದಿಲ್ಲ. ಯೆಶಾಯನು ಹೇಳಿದ ಪ್ರವಾದನೆಯ ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದ್ದರೂ ತಿಳುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದಿಲ್ಲ. ಈ ಜನರ ಹೃದಯವು ಕೊಬ್ಬಿತ್ತು, ಇವರ ಕಿವಿ ಮಂದವಾಯಿತು. ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿಯು ಕೇಳುತ್ತವೆ. ಆದದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹು ಮಂದಿ ಪ್ರವಾದಿಗಳು ಸತ್ತು ಹೋದರು, ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿಯ ಮಗ್ಗುಲಾಗುವನು. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲವೇ ಮಾತ್ರವೇ ಇದ್ದು, ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು. ಸಾಕ ಬ್ರದರ್? ಕಂಟಿನ್ಯೂ ಮಾಡಿ ಸಿಸ್ಟರ್, ಒಂದು ಸಾಮ್ಯ ಕಂಪ್ಲೀಟ್ ಆಗ್ಬಿಡ್ಲಿ. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ, 60ರಷ್ಟಾಗಲಿ, 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದನು. ಓಕೆ, ಥ್ಯಾಂಕ್ ಯು. ಸಾಕು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಒಂದು ದಿನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯೇಸು ಕ್ರಿಸ್ತರ ಮನೆಯಿಂದ ಹೊರಟು ಸಮುದ್ರದ ದಂಡಕ್ಕೆ ಕೂತ್ಕೊಂಡಿದ್ದಾರೆ. ಅಲ್ಲಿ ತುಂಬಾ ಜನರು ಏನ್ ಮಾಡಿದ್ದಾರೆ ಅಂದ್ರೆ, ಯೇಸು ಕ್ರಿಸ್ತರ ಮೆಸಿಯ ಅಂದ್ರೆ ಅವರು ಒಬ್ರು ಪ್ರವಾದಿ, ಇನ್ನು ಒಬ್ರೊಬ್ರು ಒಂದೊಂದು ಆಲೋಚನೆ ಇತ್ತು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ, ಇವರಿಂದ ಸ್ವಸ್ಥತೆ ಹೊಂದಬಹುದು, ಇವರಿಂದ ಒಳ್ಳೆ
ಒಂದೊಳ್ಳೆ ದೈವೋಕ್ತಿ ವಾಕ್ಯಗಳನ್ನ ಹೇಳ್ಬೋದು ಅನ್ಕೊಂಡು ತುಂಬಾ ಜನ ಏನ್ ಮಾಡಿದ್ರು ಅವ್ರನ್ನ ಬಂದಿದ್ದಾರೆ. ಬಂದು ಕೂತ್ಕೊಂಡಿದ್ದಾಗ ಅವ್ರೇನ್ ಮಾಡಿದ್ರು ಅಂತಂದ್ರೆ ಅವರು ದೋಣಿನ ಹತ್ತು ಕೂತ್ಕೊಂಡು ಅಲ್ಲಿಂದ ಒಂದು ಎಲ್ರಿಗೂ ಗಟ್ಟಿಯಾಗಿ ಒಂದು ಸಾಮ್ಯನ ಹೇಳ್ತಾರೆ. ಈ ಸಾಮ್ಯನ ನಾವು ಹಲವಾರು ಬಾರಿ, ತುಂಬಾ ಬಾರಿ ಕೇಳಿದೀವಿ. ಅದೇ ಸಾಮ್ಯ ಏನಂತಂದ್ರೆ ಬಿತ್ತುವವನ ಬೀಜದ ಒಂದು ಸಾಮ್ಯ ರೀ. ಈ ಒಂದು ಸಾಮ್ಯದಲ್ಲಿ ಒಬ್ಬ ಬಿತ್ತೋದಕ್ಕೆ ಅಂತ ಹೊರಡ್ತಾನೆ. ಹೋಗ್ಬೇಕಾದ್ರೆ ಏನಾಗತ್ತೆ ಅಂದ್ರೆ ದಾರಿ ಮಗ್ಲಲ್ಲಿ, ಮುಳ್ಳು ಗಿಡಗಳಲ್ಲಿ, ಬಂಡೆ ಎಲೆಯಲ್ಲಿ ಮತ್ತೆ ಒಳ್ಳೆ ನೆಲದಲ್ಲಿ ಬೀಳುತ್ತೆ. ಬಿದ್ದಾದ ನಂತರ ಏನಾಗುತ್ತೆ ಅನ್ನೋದನ್ನ ಯೇಸು ಕ್ರಿಸ್ತ ಹೇಳಲ್ಲ. ಶಿಷ್ಯಂದಿರು ಏನ್ ಮಾಡ್ತಾರೆ, ಮತ್ತೆ ಬಂದು ಕೇಳ್ತಾರೆ, ಸ್ವಾಮಿ ನೀವ್ ಯಾಕೆ ಸಾಮ್ಯ ತರ ಕತೆ ರೂಪದಲ್ಲಿ ಒಂದು ಘಟನೆ ಆಧಾರವಾಗಿ ಯಾಕೆ ಹೇಳ್ತೀರಾ, ನಮ್ಗೆ ಅರ್ಥ ಆಗೋ ತರ ಹೇಳಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಆಗ ಯೇಸು ಕ್ರಿಸ್ತರು ಹೇಳಿರುವಂತ ಒಂದು ಮಾತೆ ಏನಂದ್ರೆ ಅದು ಅವ್ರಿಗೂ ಮತ್ತೆ ಮೀಸಲು, ನಮಗೂ ಕೂಡ ಮೀಸಲು. ಸಾಮ್ಯವಾಗಿ ಯೇಸು ಕ್ರಿಸ್ತರು ಯಾಕೆ ಮಾತಾಡ್ತಾ ಇದ್ರು ಅಂತ ಅಂದ್ರೆ ಇದು ಒಂದು ನಿಗೂಢವಾದಂತ ಒಂದು ರಹಸ್ಯ. ಇದು ಯಾರಿಗ ತಿಳಿದಿರ್ಬೇಕು ಅಂತಂದ್ರೆ ಆ ಒಂದು ರಾಜ್ಯಕ್ಕಾಗಿ ತವಕ ಪಡುವಂತ ಮಕ್ಳಿಗೆ ಮಾತ್ರ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರನೇ ಯೇಸು ಕ್ರಿಸ್ತ ಸಾಮ್ಯವಾಗಿ ಹೇಳ್ತಾ ಇದ್ರು. ಆ ರಾಜ್ಯ ಅಂದ್ರೆ ಯಾವುದು? ಪರಲೋಕ ರಾಜ್ಯ ಪ್ರಿಯರೇ. ಪರಲೋಕ ರಾಜ್ಯಕ್ಕೇನು ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಡ್ತೀನಿ, ಜಸ್ಟ್ ಯೇಸು ಸ್ವಾಮಿ ನಂಬುದ್ರೆ ಸಾಕು, ಎಲ್ಲಾರು ಪರಲೋಕ ಹೊಂಟೋಗ್ಬಿಡ್ತಾರ? ಇಲ್ಲ ರೀ. ಯೇಸು ಸ್ವಾಮಿ ನಂಬೋದಲ್ಲ, ಅವರ ಶಿಷ್ಯಂದಿರ ಆಗೋದಲ್ಲ, ಅವ್ರನ್ನ ಹಿಂಬಾಲನೆ ಮಾಡೋದಲ್ಲ, ಅವ್ರ ವಾಕ್ಯದ ಪ್ರಕಾರ ನಡೆಯೋದಲ್ಲ, ನಂಬಿಗಸ್ತರಾಗಿರುವಂತ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದು. ಅಂತ ಮಕ್ಕಳಿಗೆ ಮಾತ್ರ ಅರ್ಥ ಆಗುವಂತ ರೀತಿಯಲ್ಲಿ ಒಂದು ಸಾಮ್ಯನ ಹೇಳ್ತಾರೆ. ಅದೇ ಸಾಮ್ಯ ಏನಂತಂದ್ರೆ ಬಿತ್ತುವವನ ಬೀಜ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಬೀಜ ಅಂದ್ರೆ ದೇವರ ಒಂದು ವಾಕ್ಯ. ಬಿತ್ತುವವರು ಅಂತ ನಾವು ನೋಡ್ಬೇಕಾದ್ರೆ ನಮ್ಗದ್ರ ಗೊತ್ತಿರುವಂತ ಒಂದು ಅಂಶ, ಆ ಒಂದು ಬೀಜ ಏನಾಗುತ್ತೆ, ದಾರಿ ಮಗ್ಲಲ್ಲಿ ಬಿದ್ದಾಗ ಹಕ್ಕಿಗಳೆಲ್ಲ ಬಂದು ಎತ್ಕೊಂಡು ಹೋಗ್ಬಿಡ್ತದೆ, ಸೈತಾನನು. ಅದಾದ್ಮೇಲೆ ಮುಳ್ಳು ಬೇಲಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಲೋಕದ ಒಂದು ಆಸೆ ಆಕಾಂಕ್ಷೆಗಳಿಂದ ಆ ಒಂದು ವಾಕ್ಯ ಸತ್ಯ ನಮ್ಮಲ್ಲಿ ಇದ್ರೂ ಕೂಡ ಆ ಒಂದು ಸತ್ಯ ನಾವು ಹೊರಗೆ ತರಿಸೋದಕ್ಕಾಗೋದಿಲ್ಲ. ಮತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇನ್ನು ಅಲ್ಲಿಂದ ನಾವು ಬಂಡೆ ಕಲ್ಲು, ಅದಾದ್ಮೇಲೆ ಒಳ್ಳೆ ನೆಲದಲ್ಲಿ ನಾವು ಬಿತ್ತು ಅಂತಂದ್ರೆ ಏನರ್ಥ ಅಂತಂದ್ರೆ ನಮ್ಮಲ್ಲಿ ಒಂದು ಒಳ್ಳೆ ಮನಸ್ಸಿನಿಂದ ನಾವು ದೇವರ ಒಂದು ವಾಕ್ಯಗಳನ್ನ ಕೇಳಿ ಕೈಗೊಂಡು ನಡೆಯೋ ರೀತಿಯಲ್ಲಿ ನಾವೇನಾದ್ರೂ ಆದ್ವಿ ಅಂತಂದ್ರೆ ನಮ್ಮಲ್ಲಿ ಎಂತ ಒಂದು ಫಲಗಳು ಬರುತ್ತೆ, 30ರಷ್ಟು, 60ರಷ್ಟು, 100ರಷ್ಟು. ಅಂದ್ರೆ ಏನು, ಒಬ್ಬೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅವರಲ್ಲಿ ಇರುವಂತ ಎಲ್ಲಾ ಒಂದು ಗುಣಲಕ್ಷಣಗಳನ್ನ ದೇವ್ರಿಗಾಗಿ ದಯಪಾಲಿಸಿ 100ರಷ್ಟು ಕೆಲಸ ಮಾಡ್ತಾರೆ. ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರಲ್ಲಿರುವಂತ ಒಂದು 60ರಷ್ಟು ಕೆಲಸ ಮಾಡ್ತಾರೆ. ಕೆಲವೊಂದು ವ್ಯಕ್ತಿಗಳು ಅವರಲ್ಲಿರೋದೆಲ್ಲಾನು ತ್ಯಜಿಸಿ ಒಂದು 30ರಷ್ಟು ಕೆಲಸ ಮಾಡ್ತಾರೆ. ಅಂತ ಮಕ್ಳಿಗೆ ಏನ್ ಮಾಡ್ತಾರೆ ಅಂದ್ರೆ ದೇವರು ಪರಲೋಕ ರಾಜ್ಯಕ್ಕೆ ಕರ್ಕೊಂತಾರೆ ಅಂತ ಅನ್ಬಿಟ್ಟು ತಿಳಿಸಿದ್ರೆ. ಆದ್ರೆ ಸಿಗದ ಎಲ್ಲಾರ್ಗು ಏನು, ಒಂದೇ ಕಿರೀಟ, ಅದೇ ಚಿಕ್ಕ ಹಿಂಡಿನ ಒಂದು ಕಿರೀಟ ಪ್ರಿಯರೇ. ಸೊ ಈಗ ನಮ್ಗೇನು ಒಂದು ಆತ್ಮಿಕವಾದಂತ ಒಂದು ಪಾಠಾಂಶ ಅಂತಂದ್ರೆ ನಮ್ಗೆ ಏನ್ ಸಿಗುತ್ತೋ ಅದರಲ್ಲಿ ನಾವು ಕೆಲಸ ಮಾಡೋದಕ್ಕೆ ಒಂದು ಸುತ್ತವಾಗದಂತ ಒಂದು ಇದ್ರಲ್ಲಿ ಇರ್ಬೇಕು ಪ್ರಿಯರೇ. ಇದೇ ನಮ್ಗೆ ಒಂದು ಮೂಲವಾದಂತ ಒಂದು ಪಾಠ. ಇದರ ಬಗ್ಗೆನೆ ನಮ್ಗೆ ಮಾರ್ಕದಲ್ಲೂ ತಿಳಿಸ್ತಾರೆ. ಸೇಮ್ ಆಸ್ ಇಟ್ ಈಸ್ ಇದೇ ರೀತಿನೇ ಇರುತ್ತೆ ಪ್ರಿಯರೇ. ಲೂಕಲ್ಲೂ ಕೂಡ ಇದ್ರ ಬಗ್ಗೆನೆ ಇರುತ್ತೆ. ಇದನ್ನ ಒಂದ್ಸರಿ ಓದ್ಬಿಟ್ಟು ಇದ್ರಲ್ಲಿ ಇರುವಂತ ಒಂದು ಅಂಶಗಳನ್ನ ಏನಾದ್ರು ಇದೆಯಾ, ಏನಾದ್ರು ಇನ್ನು ಕೆಲವೊಂದು ಅಂಶಗಳನ್ನ ಏನಾದ್ರು ಮಾರ್ಕದಲ್ಲಿ ಏನಾದ್ರು ತಿಳಿಸ್ತಾರ ಅನ್ನೋದನ್ನ ನಾವು ಓದಿ ಅರ್ಥ ಮಾಡ್ಕೊಬಿಡೋಣ. ನೆಕ್ಸ್ಟ್ ಮಾರ್ಕ 4ನೇ ಅಧ್ಯಾಯ 1ರಿಂದ 35ನೇ ವಚನವರೆಗೂ ಓದಿ. ಬ್ರದರ್, ಓದಿ ಸಿಸ್ಟರ್. ಆತನು ತಿರುಗಿ ಸಮುದ್ರ ದಡದಲ್ಲಿ ಉಪದೇಶ ಮಾಡುತ್ತಿದ್ದನು. ಬಹುಜನರು ಆತನ ಬಳಿಗೆ ಕೂಡಿ ಬಂದದ್ದರಿಂದ ಆತನು ಸಮುದ್ರದಲ್ಲಿದ್ದ ದೋಣಿ ಹತ್ತಿ ಕೂತುಕೊಂಡನು. ಆ ಜನರೆಲ್ಲರೂ ಸಮುದ್ರದ ಹತ್ತರ ನೆಲದ ಮೇಲೆ ಇದ್ದರು. ಆಗ ಆತನು ಅವರಿಗೆ ಸಾಮ್ಯರೂಪವಾಗಿ ಅನೇಕ ಸಂಗತಿಗಳನ್ನು ಉಪದೇಶ ಮಾಡಿದನು. ಆ ಉಪದೇಶದಲ್ಲಿ ಅವರಿಗೆ ಹೇಳಿದ್ದೇನೆಂದರೆ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟದ್ದರಿಂದ ಅವು ಫಲ ಕೊಡಲಿಲ್ಲ. ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲವನ್ನು ಕೊಟ್ಟವು ಎಂದು ಹೇಳಿ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು.
ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರು ಕೂಡ ಆ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು. ಆತನು ಅವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೇಕೆ? ಕೊಟ್ಟಿದ್ದೇ ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲ್ಲಿವೆ. ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು, ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳಬಾರದು. ಹಾಗೆ ಕಂಡು ತಿಳುಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪಕ್ಷಮೆಯನ್ನು ಹೊಂದರು ಎಂದೇ ಮರೆಮಾಡಲಾಗಿದೆ. ಆಮೇಲೆ ಆತನು ಅವರಿಗೆ ಹೇಳಿದ್ದೇನೆಂದರೆ, ಈ ಸಾಮ್ಯದ ಅರ್ಥ ನಿಮಗೆ ಗೊತ್ತಾಗಲಿಲ್ಲವೋ? ಹಾಗಾದರೆ ನನ್ನ ಎಲ್ಲಾ ಸಾಮ್ಯಗಳನ್ನು ಹೇಗೆ ತಿಳುಕೊಂಡಿರಿ? ಆ ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದುಬಿಡುತ್ತಾನೆ. ಇವರೇ ವಾಕ್ಯವು ಬಿತ್ತಲ್ಪಟ್ಟ ದಾರಿಯ ಮಗ್ಗುಲಲ್ಲಾಗಿರುವವರು. ಅದೇ ಪ್ರಕಾರ ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾರೆ. ತಮಗೆ ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು, ಬಳಿಕ ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾರೆ. ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವವರು. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ವಿಷಯಗಳು, ಮೇಲಣ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ. ಇವರೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವರು. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು ಅಂದನು. ಸಾಕಾ ಬ್ರದರ್? ಕಂಟಿನ್ಯೂ ಮಾಡ್ಬಿಡಿ ಸಿಸ್ಟರ್. 34 ಇದಲ್ಲದೆ ಆತನು ಅವರಿಗೆ ದೀಪವನ್ನು ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ. ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ರಹಸ್ಯವಾಗಿರುವುದಿಲ್ಲ. ಯಾವುದಾಗಲಿ ಬೇಕೇ ಹೊರತು ಗುಟ್ಟಾಗಿರುವುದಿಲ್ಲ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನೂ ಕೂಡಿಸಿಕೊಡುವರು. ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ಹೇಳಿದನು. ಇನ್ನು ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ ಭೂಮಿಯು ಮೊದಲು ಗರಿಯನ್ನು, ಆಮೇಲೆ ಹೊಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬಾ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಆದರೆ ಫಲ ಮಾಗಿದ ಕೂಡಲೇ ಅವನು ಸುಗ್ಗಿ ಕಾಲ ಬಂತೆಂದು ಕೊಯ್ಯಿಸುತ್ತಾನೆ ಅಂದನು. ಇನ್ನು ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರೋಣ? ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ ಅಂದನು. ಆತನು ಈ ತರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ. ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನೂ ಬಿಚ್ಚಿ ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ನಾವು ಮತ್ತಾಯದಲ್ಲೂ ನೋಡಿದ್ವಿ, ಈಗ ಮಾರ್ಕ್ನಲ್ಲೂ ಕೂಡ ನೋಡಿ, ವಾಕ್ಯ ಅನ್ನೋದೇನು ಅಂತ ನಾವು ನೋಡುವಾಗ ಸತ್ಯ. ಪ್ರಿಯರೇ, ಈ ಒಂದು ಸತ್ಯ ತಿಳಿಯುವಂತ ಮಕ್ಕಳಾಗಿರುವಂತ ನಾವು, ನಮ್ಮಲ್ಲಿ ಸತ್ಯನ ಹೇಳ್ಕೊಟ್ಟಾದ ನಂತರ ಆಗುವಂತ ಹಲವಾರು ಸಂಕಷ್ಟಗಳೇ ಯಾವುದು ಅಂತಂದ್ರೆ ಈ ಒಂದು ಲೋಕದಲ್ಲಿರುವಂತ ಒಂದು ವಿಚಾರಗಳು. ಪ್ರಿಯರೇ, ಇದ್ರ ಮುಖಾಂತರ ನಾವೇನಾಗ್ತೀವಿ ಅಂತಂದ್ರೆ ಈ ಒಂದು ಸತ್ಯನ ಕಲಿತು ಮತ್ತೆ ಸ್ವಲ್ಪ ವರ್ಷಗಳಾದ ನಂತರ ಇದರಿಂದ ಹೊರಬರುವಂತ ಒಂದು ಸಾಧ್ಯತೆಗಳು, ಮತ್ತೆ ಸೋಯ್ತಾನ ಒಂದು ಆಸೆ ಆಕಾಂಕ್ಷೆಗಳು, ಮತ್ತೆ ಲೋಕದ ಒಂದು ಆಡಂಬರಗಳಲ್ಲಿ ನಾವೇನ ಸಿಲುಕಿದ್ರೆ ನಾವು ಒಳ್ಳೆ ಬೀಜ, ಒಳ್ಳೆ ಫಲ ಕೊಡೋದಕ್ ಸಾಧ್ಯ ಇಲ್ಲ. ಅದೇ ಈ ಒಂದು ಸತ್ಯ ತಿಳಿದು ಇದರಲ್ಲಿ ಒಂದು 100ರಷ್ಟು ಕೆಲಸ ಮಾಡೋದು, 60ರಷ್ಟು ಕೆಲಸ ಮಾಡೋದು, ಒಂದು 30ರಷ್ಟು ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಏನಾಗ್ತಾರೆ ಅಂತಂದ್ರೆ ದೇವರ ಒಂದು ಮೆಚ್ಚುಗೆ ಪಾಲ್ದಾರರಾಗ್ತಾರೆ.
ಅದಾದ ನಂತರ ಯೇಸು ಕ್ರಿಸ್ತರು ಇನ್ನು 3 ಸಾಮ್ಯಗಳನ್ನ ಇಲ್ಲಿ ತಿಳಿಸ್ತಾರೆ. ಇದು ಎಲ್ಲ ಏನಿದು ಅಂತ ನಾವು ನೋಡ್ಬೇಕಾದ್ರೆ ಇದರಲ್ಲಿ ಒಂದು ಆತ್ಮಿಕವಾದಂತ ಒಂದು ಪಾಠ ಇದೆ. ಇದು ಒಂದು ಛಾಯೆ ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ಒಂದು ಮೂಲ ಉಪದೇಶಕ್ಕೆ ಅನುಗುಣವಾದಂತ ಒಂದು ಪಾಠಗಳು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದನ್ನ ಲೇಖಕರು ಆಗಿರುವಂತ ರಸಲ್ ಬ್ರದರ್ ತುಂಬಾ ಒಂದು ವಿಶೇಷವಾದಂತ ರೀತಿಯಲ್ಲಿ ಪಾಠಗಳನ್ನ ನಮ್ಗೆ ತಿಳಿಸಿದ್ದಾರೆ. ಅದನ್ನ ನಾವು ಮುಂದೆ ಬರುವಂತ ದಿನಗಳಲ್ಲಿ ನಾವು ನೋಡುವಂತರಾಗಿರೋಣ. ಸೊ ಇಲ್ಲಿಗೆ ಇವತ್ತಿನ ಒಂದು ಪಾಠ ನಾವು ನಿಲ್ಸುವಂತವರಾಗಿರೋಣ. ಮುಂದಿನ ಒಂದು ವಾರದಲ್ಲಿ ಇದಕ್ಕೆ ಅನುಗುಣವಾಗಿ ನಾವು ನೆಕ್ಸ್ಟ್ ಸ್ಟಡಿ ಮಾಡೋಣ. ಅಂದ್ರೆ ಏನಂತ ನಾವು ನೋಡೋ. ಈಗ ನಾವು ವಾಕ್ಯಗಳನ್ನ ಓದಿದ್ವಲ್ಲ, ಮತ್ತಾಯದಲ್ಲಿ ಮತ್ತೆ ಮಾರ್ಕದಲ್ಲಿ, ನೆಕ್ಸ್ಟ್ ಲೂಕಾದಲ್ಲೂ ಓದಿದ ನಂತರ ಇದಕ್ಕೆ ನಮ್ಗೆ ರಸಲ್ ಬ್ರದರ್ ಅವರು ಇದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ನಮ್ಗೆ ಟೀಚಿಂಗ್ಸ್ ನ ಇರುತ್ತೆ. ಅದನ್ನ ನಾವು ಓದಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಒಂದು ಪಾಠಗಳನ್ನ ಮುಂದಿನ ವಾರ ಕಂಟಿನ್ಯೂ ಮಾಡುವಂತರಾಗಿರೋಣ. ಸೊ ಇಲ್ಲಿಗೆ ಇವತ್ತಿನ ಒಂದು ಪಾಠ ನಾವು ನಿಲ್ಸೋಣ. ಮುಂದಿನ ವಾರ ಇರುತ್ತೆ ಕ್ಲಾಸ್. ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡುವಂತರಾಗಿರೋಣ. ಕೊನೆ ಪ್ರಾರ್ಥನೆ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಮೋಹನ್ ರಾಜ್ ಬ್ರದರ್. ಅಲೇಶ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಬ್ರದರ್. ಥ್ಯಾಂಕ್ ಯು ಬ್ರದರ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ತಂದೆಯಾದ ದೇವರೇ, ನಿನ್ನ ಕೃಪೆಯ ಮೂಲಕ ನಮಗೆ ಈ ಒಂದು ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ನಿನ್ನ ಮಕ್ಕಳಾಗಿ ಜೀವಿಸುವಂತ ಒಂದು ಮಹಾಭಾಗ್ಯವನ್ನ ಅನುಗ್ರಹಿಸಿರುತ್ತೀರಿ ತಂದೆಯಾದ ದೇವರೇ. ಅದಕ್ಕಾಗಿ ನಿನಗೆ ಸ್ತೋತ್ರ. ಇದೇ ರೀತಿಯಾದ ಒಂದು ನಿನ್ನ ಮಕ್ಕಳಾಗಿ ಸೇರಿ ನಿನ್ನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯಗಳನ್ನ ಕೇಳಿ 100ಕ್ಕೆ 100ರಷ್ಟು ಫಲವನ್ನು ನಾವು ಕೊಡಲಿಕ್ಕೆ ಸಹಾಯ ಮಾಡಿರಿ, ಕೃಪೆ ತೋರಿಸಿರಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕೂಡಿ ಬಂದಿರುವ ಎಲ್ಲ ಸಹೋದರ ಸಹೋದರರನ್ನು ಆಶ್ರಯಿಸಿ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಎಲ್ಲ ಕೆಲಸಗಳಲ್ಲಿ ಅವರು ಆಸಕ್ತರಾಗಿರುವಾಗ ಕೆಲಸದಲ್ಲಿ ಬಿಡುಗಡೆಯನ್ನು ಕೊಟ್ಟು ಈ ಒಂದು ಒಳ್ಳೆ ಸಮಯವನ್ನ ದೇವರೇ ಮೆಚ್ಚುಗೆಯಾದಂಥ ನೀವು ಜೀವಿತವನ್ನು ಜೀವಿಸಿ ನಿನ್ನ ವಾಕ್ಯಗಳನ್ನ ಕೇಳಿ ಅದಂತೆ ನಡೆಯಲು ಕೃಪೆ ತೋರಿಸಿರಿ, ದಯ ತೋರಿಸಿರಿ ತಂದೆಯಾದ ದೇವರೇ. ಮುಂದಿನ ದಿವಸಗಳಲ್ಲೂ ಕೂಡ ಈ ಒಂದು ವಾಕ್ಯಗಳನ್ನ ದೇವರೇ ಎಲ್ಲರೂ ಕೂಡ ಅರ್ಥೈಸಿಕೊಂಡು ಆ ವಾಕ್ಯದಂತೆ ಬದ್ಧರಾಗಿ ಜೀವಿಸಲು, ನಿನ್ನ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿ 100ಕ್ಕೆ 100ರಷ್ಟು 60ರಷ್ಟು ಫಲವನ್ನ ದೇವರೇ ನಾವು ಕೊಡುವಂತರಾಗಿ ನೀವು ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಅಪ್ಪ ತಂದೆಯಾದ ದೇವರೇ, ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿ ಈ ಚಿಕ್ಕ ಪ್ರಾರ್ಥನೆಯನ್ನ ನಮ್ಮ ರಕ್ಷಕನು, ನಮ್ಮ ಒಡೆಯನು ಹಾಗೂ ನಿಮ್ಮ ಒಬ್ಬನೇ ಮಗನೂ ಆದ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಎಲ್ಲ ಬ್ರದರ್ ಸಿಸ್ಟರ್